ಇದೊಂದು ಒಳ್ಳೆಯ ಶುಭ ಸೂಚನೆ. ಮತ್ತೆ ಇವತ್ತಿನ ದಿನ ನಮ್ಮ ರಾಜಣ್ಣವರ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ದುರ್ಘಟನೆ ಇರ್ಬೋದು, ಏನೇ ಇರ್ಬೋದು, ಆ ಒಂದು ಉದ್ದೇಶದಲ್ಲಿ ನಾವು ಸರಳತೆಯಿಂದ ರಾಜಣ್ಣವ್ರಿಗೆ ಶುಭ ಕೋರ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಹಾಗೂ ಅಂಬಾಭವಾನಿ ತಾಯಿ ಅವ್ರಿಗೆ ಸದಾಕಾಲ 100 ವರ್ಷ ಆಯ್ಸ್ಕೊಟ್ಟು ಇನ್ನೂ ಜನಸೇವೆ ಮಾಡಲಿ ಉತ್ತೇಜನೆ ಕೊಡ್ಬೇಕಂತ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಏನ್ ಹೇಳೋದಂದ್ರೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೇಳ್ತೀನಿ. ಇವತ್ತು ನೋಡಿ, ನೀವು ಅಭಿಮಾನ ಅನ್ನೋದು ಅಪ್ಪ ಅಮ್ಮನ ಮೇಲೆ ಅಭಿಮಾನ ಇಡಿ. ಕ್ರಿಕೆಟ್ ಆಟಗಾರರ ಮೇಲಲ್ಲ, ಯಾರೋ ಕೆಲವು ರಾಜಕೀಯದವ್ರ ಮೇಲಲ್ಲ, ಯಾರೋ ಕೆಲವು ಸಿನಿಮಾ ನಟರ ಮೇಲಲ್ಲ, ಸ್ವಾಮೀಜಿಗಳ ಮೇಲಲ್ಲ. ಅವ್ರು 4 ತರ ಜನಗಳು ಕೆಲವರು ಮುಟ್ಟಗಳನ್ನಾಗಿ ನಮ್ಮನ್ನ ಮಾಡಿ ಅವ್ರ ಐಷಾರಾಮಿ ಬದುಕು ಕಟ್ಕೊಂಡಿದ್ದಾರೆ. ಆ ಮಾತು ಹೇಳ್ತಾ ಇವತ್ತು ನಮ್ಗೆ ಮಾರ್ಗದರ್ಶಕ ಅಂತ ರಾಜಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಉನ್ನತ ಸ್ಥಾನ ನೀಡಿ ನಮ್ಮ ಪಕ್ಷ ಅವರು ನಮ್ಮ ಕ್ಷೇತ್ರಕ್ಕೆ ಜನರ ಸೇವೆಗೆ ಇನ್ನೂ ಸದಾಕಾಲ ಚಿರಋಣಿಯಾಗಿರ್ಲಿ ಅಂತ ಹೇಳಿ ನಾನು ಈ ದಿನ ಬಯಸ್ತೀನಿ.